ಶರಣರ ಹಿಂದೂ ಸಮಾವೇಶದ ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ನಿಮ್ಮೆಲ್ಲರ ಈ ನಾಡಿನ ಅತ್ಯಂತ ಪವಿತ್ರರು, ಜ್ಞಾನಿಗಳು, ಕೃಷಿ ಋಷಿಗಳು ಆದಂಥ ಕನೇರಿ ಮಠದ ಪೂಜ್ಯರ ಆದಿಯಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿ ಸಮ್ಮಿಲಿತರಾದಂತಹ ಎಲ್ಲ ತಾಯಂದಿರೇ, ಹಿರಿಯರೇ, ಎಲ್ಲ ರೈತ ಬಂಧುಗಳೇ, ಇವತ್ತು ದಾರಿ ಒಳಗೆ ಬಂದಾಗ ದಾರಿ ಉದ್ದಕ್ಕೂ ನಡ್ಕೋತ ಬಂದಿವೆ ನಾವು ಕನೇರಿ ಅಪ್ಪಗಳು. ಆವಾಗ ಒಬ್ಬರು ಮಾಧ್ಯಮದವ್ರು ಕೇಳಿದರು, ಇಲ್ಲೇ ಯಾಕೆ ಬಬಲೇಶ್ವರದಾಗ ಈ ಕಾರ್ಯಕ್ರಮ ಮಾಡೀರಿ ಅಂತ ತಿಳ್ಕೊಂಡಂದ್ರು. ಬಬಲೇಶ್ವರದವ್ರು ಮೊದಲು ಕರೆದಾರ, ಮೊದಲು ಬಬಲೇಶ್ವರಕ್ಕೆ ಬಂದಾರ ಅಪ್ಪ ಅವರು. ಮತ್ತು ಯಾರ ಊರಿಗೆ ಕರೆದ್ರೂ ಅಲ್ಲಿ ಹೋಗೋರು ಅದಾರ. ಕಾರಣ ಏನಂದ್ರೆ, ಹಿಂದೂಗಳು ನಾವು ವೀರಶೈವ ಲಿಂಗಾಯತರು ಜಾಗೃತ ಆಗ್ಬೇಕಾಗ್ಯದ. ಎಲ್ಲಿವರೆಗೂ ನಾವು ಜಾಗೃತ ಆಗಂಗಿಲ್ಲ. ಹಿಂಗೆ ಎಲ್ಲ ಸ್ವಾಮಿಗಳು ಕೆಲವ್ರು ಮಂದಿ ಬೈಕೊಂತ ಹೋಗೋರು. ನಮ್ಮೂರಿಗೂ ಸ್ವಾಮಿಗಳು ಬಂದು ಮನಿ ಶಾಂತಿ ಮಾಡುವಾಗ ಅವ್ರಿಗೆಲ್ಲ ಮನ್ಯಾನ ದೇವರೆಲ್ಲ ತೆಗಿಸಿ ಹೋದಂಥವ್ರದಾರ. ಹಿಂದೂ ದೇವರಿಗೆ ಹೆಂಗೆ ಬೇಕು ಹಂಗೆ ಬೈದರು. ಭಾಳ ನೋವು ಆಕ್ಕಿತ್ತು ನಮಗೆ. ಎಷ್ಟು ನೋವು ಆಕ್ಕಿತ್ತಪ್ಪ ಅಂತಂದ್ರೆ ಏನು ಮಾಡ್ಲಪ್ಪ ಅವ್ರಿಗೆ ಅನ್ನಂಗೆ ಆಕ್ಕಿತ್ತು. ಆದ್ರೆ ನಮಗೆ ಅವ್ರಿಗೆ ಉತ್ತರ ಕೊಡುವಂಥ ಸಾಮರ್ಥ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಸುಮ್ಮನೆ ಇದ್ವಿ ಎಲ್ಲ ಸ್ವಾಮಿಗಳು. ಆದರೆ ಇಷ್ಟೆಲ್ಲ ಸ್ವಾಮಿಗಳು, ಇಡೀ ನಮ್ಮ ಕರ್ನಾಟಕದ ಸ್ವಾಮಿಗಳ ಧ್ವನಿಯಾಗಿ ಮೊನ್ನೆ ಏನು ಉತ್ತರ ಕೊಟ್ರಲ್ಲ, ನಮ್ಮ ಶಾಪುರ ದಪ್ಪಗಳು ಕೊಯ್ ಎನಿಸ್ಬಿಟ್ರಲ್ಲ, ಅದು ಭಾಳ ನಮಗೆ ಹೆಮ್ಮೆ ಆಗ್ಯದ. ಮತ್ತು ಎಷ್ಟು ದಿವಸ ಒಬ್ಬರು ಸ್ವಾಮಿಗಳು, ಹಿರಿಯರವರು, ಭಾಳ ಒಳ್ಳೆಯ ಸ್ವಾಮಿಗಳು, ಖರೆ ವೀರಭದ್ರ ಸ್ವಾಮಿಗೆ ಅವ ಹಿಂಗೆ ಸೊಂಟದನ, ಹಿಂಗದನ, ಹಂಗದನ ಅಂತ ಭಾಳ ಕೀಳಾಗಿ ಮಾತಾಡಿದರು. ಅವ್ರ ಮರಣದಾಗ ಅವ್ರು ಹೆಂಗೆ ಕಂಡ್ರು. ಕಾರಣ ಏನಂದ್ರೆ, ಯಾರು ನಾವು ತಮ್ಮ ನಾಲಿಗೆಯಿಂದ ಒಳ್ಳೇದನ್ನು ಮಾತಾಡಬೇಕೋ ವಿನಃ ಈ ಎಲ್ಲ ಕೆಟ್ಟ ಪದಗಳನ್ನು ದೇವಾನುದೇವತೆಗಳಿಗೆ, ಯಾಕಂದ್ರೆ ಅವರು ದೇವಾನುದೇವತೆಗಳು ಕೆಲವು ಮಂದಿ ವಿಚಾರವಾದಿಗಳಂದ್ರೆ ಅವ್ರನ್ನೆಲ್ಲ ಸೃಷ್ಟಿ ಮಾಡಿದವರು ನಾವೇ, ನೀವೇ ಏನು ಮಾತಾಡಿದ್ರಿ ಏನು ತಪ್ಪಾಯ್ತು ಅಂತ ತಿಳ್ಕೊಂಡು ನಾವೇ ಮಾಡಿ ಅಂದರೂ ಶ್ರದ್ಧೆ ಅದ ಹಿಂದೆ. ಆ ಶ್ರದ್ಧೆ ಹಿಂದೆ ಜ್ಞಾನದ, ಶ್ರದ್ಧಾನ್ ಲಭತೆ ಜ್ಞಾನಂ ಅಂತ. ಆ ಶ್ರದ್ಧೆ ಹಿಂದೆ ಜ್ಞಾನದ, ಆ ಶ್ರದ್ಧೆಯಲ್ಲಿ ದೇವರದ. ಅಂಥ ಶ್ರದ್ಧೆ ಇದ್ದಂಥ ಜನರಿಗೆ ನೋವಾಗಂಗೆ ಮಾತಾಡಿದ್ರಪ್ಪ ಅಂತಂದ್ರೆ ಅದು ನಿಮಗೆ ಶಾಪವಾಗೇ ಪರಿಣಮಿಸ್ತದೆ ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ಘಂಟಾಘೋಷವಾಗಿ ಹೇಳಲಿಕ್ಕೆ ನನಗೆ ಮನಸ್ಸಾಗ್ತದೆ. ಭಾಳ ನೋವನ್ನು ಉಂಡಿವಿ. ಎಷ್ಟೋ ಸರಿ ಬೈದರು. ನಮ್ಮೂರಾಗ ಪ್ರವಚನ ಮಾಡಿ ಬೈದು ಹೋದಂಥವ್ರದಾರ ಸ್ವಾಮಿಗಳು ದೇವಾನುದೇವತೆಗಳಿಗೆ. ಅದನ್ನು ಕೇಳಿ ನಮ್ಮೂರಾಗ ಒಬ್ಬವ ತಾನು ಮನೆಯನ್ನ ದೇವರೆಲ್ಲ ಒಯ್ದು ಹೊಳ್ಯಾಗ ಹೋಗದ. ಮುಂದೆ ಅವನ ಮನ್ಯಾಗ ಎಲ್ಲ ಜಡ್ಡು ಜಾಪಾತ್ರಿ ಬಡತನ ಎಲ್ಲ ಬಂದ ಮ್ಯಾಗ ಹೊಳ್ಳಿ ನಮ್ಮಂಥ ಸ್ವಾಮಿಗಳ ಕಡೆ ಬಂದ, ನೀ ಏನು ಮಾಡಿಪ್ಪ ಅದನ್ನು ಉಣ್ತಿ ಅಂತಂದೀವಿ ನಾವು. ತಪ್ಪಾಗ್ಯದ್ರಿ ಅಪ್ಪಗಳನ್ನ ಮಾಡಿದ ತಪ್ಪಾಗ್ಯದ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಪಾದ ಹಿಡ್ಕೊಂಡು ಹೇಳಿದರು, ನೀ ಏನು ಮಾಡಿಯಲ್ಲ ಮತ್ತು ಎಲ್ಲಿ ಅದನ್ನು ಒಗೆದು ಬಂದಿಯಲ್ಲ ಅಲ್ಲೇ ಹುಡುಕ್ಯಾಡಪ್ಪ ಅಂತಂದ್ಮೇಲೆ ಅವ ಎಲ್ಲ ದೇವರುಗಳು ತೊಗೊಂಬಂದು ಎಲ್ಲಿ ಹೊಳ್ಯಾಗ ಒಗೆದಿದ್ನಲ್ಲ ಅದೇ ಹೊಳ್ಯಾಗ ಗಂಗಸ್ಥಳ ಮಾಡ್ಕೊಂಬಂದು ಮನ್ಯಾಗ ಸ್ಥಾಪಿಸಿದ, ಮತ್ತು ಅಭಿವೃದ್ಧಿ ಹೊಂದಿದ. ಯಾಕೆ ಇದು ಮಾತನ್ನು ಹೇಳ್ತೀನಿ ಅಂದ್ರೆ, ಈ ನಮ್ಮ ದೇವತೆಗಳಿಗೆ ನೀವು ಏನಾರ ಮಾಡ್ಕೊರಿ, ನಿಮ್ಮ ಧರ್ಮ ಪ್ರಚಾರ ಮಾಡ್ರಿ, ನಾವು ಬೇಡ ಅನ್ನೋದಿಲ್ಲ. ನೀವು ಏನಾರ ಮಾಡ್ರಿ, ಆದ್ರೆ ಮತ್ತೊಂದು ಧರ್ಮವನ್ನು ಕೀಳಾಗಿ ಕಾಣ್ತಕ್ಕಂತಹ ವಿಚಾರ ಏನದಲ್ಲ, ಅದು ನಿಮ್ಮ ಕೀಳು ಮಟ್ಟ ತೋರಿಸ್ತದೆ, ನಿಮ್ಮ ನಾಲಿಗೆ ಹಂತಾದದ ಅನ್ನೋದನ್ನು ತೋರಿಸ್ತದೆ. ಆ ದೃಷ್ಟಿಯಿಂದ ಯಾವತ್ತೂ ಇನ್ನೊಮ್ಮೆ ಮಾತಾಡಿ ಬರೋದು ಅನ್ನೋದಕ್ಕೆ ಒಂದು ಡೋಸ್ ನಮ್ಮ ಕನೇರಿ ಸ್ವಾಮಿಗಳು ಕೊಟ್ಟಾರ. ಒಂದೇ ಡೋಸ್ ಅದು, ಹೆಚ್ಚಿಗೆ ಆಗೈತೆ ಅಂತಲ್ಲ, ಅದು ಒಂದು ಡೋಸ ಕೊಟ್ಟಾರ. ಆದ್ರೆ ಇವತ್ತು ಎಲ್ಲ ಸ್ವಾಮಿಗಳಾಗಲಿ, ನಾವು ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥವ್ರಾಗಲಿ ಮತ್ತೊಂದು ಧರ್ಮದ ಅನುಯಾಯಿಗಳಿಗೆ ನೋವು ಆಗ್ತಕ್ಕಂಥದ್ದಾಗ ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು, ಪರಧರ್ಮದ ಬಗ್ಗೆ ಗೌರವ ಇರಬೇಕು. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ಆ ಭಾರತೀಯ ಸಂಸ್ಕೃತಿಯನ್ನೇ ಎತ್ತಿ ಹಿಡಿಯೋದಕ್ಕಾಗಿ ಸ್ವಾಮೀಜಿಯವರು ಬಹಳ ಕಠೋರವಾಗಿ ಇರ್ಬೋದು ಅವ್ರು ನುಡಿ. ಆದ್ರೆ ನಾವು ಇಷ್ಟೆಲ್ಲ ಸ್ವಾಮಿಗಳು ಇಷ್ಟು ದಿವಸದ ನೋವು ಅನುಭವಿಸಿದ್ವಲ್ಲ, ನಿಮ್ಮ ದೇವ್ರ ಅಂತಾವ, ನಿಮ್ಮ ದೇವ್ರ ಅಂತಾದ ಇಂತಾದ ಭಾಳ ಕೀಳಾಗಿ ಮಾತಾಡಿದ್ರಲ್ಲ, ಎಲ್ಲರೂ ಕುಂತು ಮುಂದೆ ಆ ಸ್ವಾಮೀಜಿಯವ್ರ ಮುಖದಿಂದ ಹೊರಗೆ ಬಂದದ್ದು. ಇವತ್ತು ಆ ಮೇಘಾಸ್ಫೋಟ್ ಅಂತಾರಲ್ಲ, ಹಂಗೆ ಆಗ್ಯದ. ಇಲ್ಲದೆ ಹೋದ್ರೆ ಅವ್ರೇನು ಮಾತಾಡೋರು. ಇಷ್ಟು ವರ್ಷ ಆದ್ರೂ ಆ ದೇವತೆಗಳ ಬಗ್ಗೆ ಹೋಗೇ ಇಲ್ಲ. ಆ ದೇವ್ರು ನಂಬಿದಂಥವ್ರು ಯಾರಾದ್ರೆ ಅಂದ್ರೆ ರೈತರನ್ನ ನಂಬಿದರು. ರೈತರ ಗೋಳನ್ನು
ಕಂಡವರು ರೈತರನ್ನ ಮೇಲೆತ್ತಾಕ ನೋಡಿದವರು. ಆದ್ರೆ ಇತ್ತಿತ್ತಲಾಗಿ ಭಾಳ ಭಯಂಕರ ಅವ್ರು ಮಾತಾಡೋದನ್ನು ನೋವಾಗಿ ಎಲ್ಲರ ಧ್ವನಿಯಾಗಿ ಕನ್ನೇರಿ ಸ್ವಾಮಿಗಳು ಮಾತಾಡಿದ್ದಕ್ಕೆ ನಾವು ಇಲ್ಲಿ ಬಂದಿವಿ. ನಾವು ಯಾರ ಬಗ್ಗೆಯೂ ಅಗೌರವ ಇಲ್ಲ, ಯಾರ ಬಗ್ಗೆಯೂ ನಾವು ಕೆಟ್ಟ ಭಾವನೆ ಇಲ್ಲ. ಆದ್ರೆ ನೀವೇನು ಭಾವನಾವನ್ನು ಶುದ್ಧವಾಗಿ ಇಟ್ಕೊಂಡು ನೀವು ಈ ಸಮಾಜದಲ್ಲಿ ಧರ್ಮೋಪದೇಶ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಧರ್ಮನೂ ಬೆಳೀತದೆ, ಮನುಷ್ಯನ ಧರ್ಮನೂ ಬೆಳೀತದೆ. ಮನುಷ್ಯ ಧರ್ಮನವನ್ನು ಮರೆತು ನೀವು ಏನೇ ಬೇಕಾದರೂ ಮಾತಾಡಿದ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಭಾಳ ಹೆಚ್ಚಿಗೆ ಮಾತನಾಡಿದಿನೇನೋ ಅಂತ ಅನಿಸ್ತದೆ. ಯಾಕಂದ್ರೆ ನೀವೆಲ್ಲ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವ್ರ ಮಾತು ಕೇಳಬೇಕಾಗ್ಯದ. ನಮಗೆ ಆ ಪೂಜ್ಯರು ಅನೇಕ ವರ್ಷಗಳಿಂದ ಸುಮಾರು 30-40 ವರ್ಷದಿಂದ ಪೂಜ್ಯರಿಗೆ ನಾವು ಯಾವುದೇ ಹಿಂದೂ ಸಮಾವೇಶದ ಕಾರ್ಯಕ್ರಮಗಳಿಗೆ ಅವ್ರು ಕರೆದ್ರೆ ನಾವು ಹೋಗಿವಿ. ನನಗೊಂದು ಮಾತು ಹೇಳಿದ್ರೆ, ಅಪ್ಪನಾರ ನೀವು ನಮ್ಮ ಹಿರಿಯರು ನೀವು ಬರ್ಬೇಕಂತಂದ್ರು, ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಬರ್ಬೇಕಂತ ನೀವು ಹೇಳೋದು ಬೇಕಲ್ಲ. ನಾವು ಬರಬೇಕಾಗಿದ್ದೆ ನಮ್ಮ ಧರ್ಮ. ಇದು ಯಾವುದೇ ನಾವು ರಾಜಕೀಯ ಪಂಥದವ್ರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಬಂದಿಲ್ಲ. ನಮ್ಮ ಕನೇರಿ ಅಪ್ಪಗಳು ಫೋನ್ ಮಾಡಿ ಬರಬೇಕು ಅಂತ ತಿಳ್ಕೊಂಡು ನಮಗೆ ವಿನಂತಿ ಮಾಡಿಕೊಂಡಾಗ ನಾವು ಧರ್ಮಕ್ಕಾಗಿ ಹೋರಾಡಬೇಕಾಗ್ತದೆ. ಧರ್ಮ ಉಳಿಸೋದಕ್ಕಾಗಿ ನಮ್ಮ ಪಣವನ್ನು ತೊಡಬೇಕಾಗ್ತದೆ. ವೀರಶೈವ ಧರ್ಮದೊಳಗೆ ಒಂದು ತತ್ವದ ಗಣಾಚಾರ ತತ್ವ ಅಂತದ. ಆ ಗಣಾಚಾರ ತತ್ವದ ಅರಿತಂತ ಸ್ವಾಮಿಗಳು ಇವತ್ತು ಎಂದೂ ಅಂತ ತಪ್ಪು ಮಾಡಬಾರ್ದು. ಗಣಾಚಾರ ತತ್ವ ಅಂದ್ರೆ ಏನು? ಧರ್ಮಕ್ಕಾಗಿ ಚ್ಯುತಿ ಬಂದ್ರೆ ನಾವು ಎದಕ್ಕಾದರೂ ಸಿದ್ಧವಾಗಿ ಆ ಧರ್ಮ ಎಲ್ಲಿ ಅನ್ಯಾಯ ಆಗ್ತದೆ, ಅದಕ್ಕೆ ಅಗೌರವ ಎಲ್ಲಿ ಆಗ್ತದೆ, ಅದಕ್ಕೆ ವಿರುದ್ಧವಾಗಿ ಸಿಡಿದೇಳ್ಬೇಕಾಗ್ತದೆ. ಆ ಗಣಾಚಾರ ತತ್ವವನ್ನು ಇವತ್ತು ನಮಗೆಲ್ಲ ಸ್ವಾಮಿಗಳಿಗೆ ತಿಳಿಸಿಕೊಟ್ಟಂಥ ಅದೃಶ್ಯ ಕಾಡಸಿದ್ದೇಶ್ವರ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಂಥ ಯಾವೇ ಸಮಾವೇಶ ಆದ್ರೂ ನಾವು ಯಾವುದೇ ಈ ಪಕ್ಷ ಭೇದ ಇದಕ್ಕೆ ಯಾವಕ್ಕೂ ಬೆಲೆ ಕೊಡದೇನೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕಾಗಿ ನಾವೆಲ್ಲ ಈ ಸ್ವಾಮೀಜಿಯವರೆಲ್ಲ ಸೇರಿದ್ದೀವಿ ಅನ್ನುವಂಥ ಮಾತನ್ನೇ ಇನ್ನೊಮ್ಮೆ ಪ್ರಾಂಜಲವಾದ ಮನಸ್ಸಿನಿಂದ ಹೇಳ್ತೀನಿ. ಯಾರಿಗೂ ಟೀಕಾ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾರ ಮನಸ್ಸು ನೋಯ್ಕು ಅನ್ನುವಂಥ ಅವಶ್ಯಕತೆ ಇಲ್ಲ ನಮಗೆ. ಆದರೆ ನಮ್ಮ ಮನಸ್ಸನ್ನು ನೋಯಿಸಿದಾರಲ್ಲ, ನಮ್ಮ ದೇವತೆಗಳನ್ನು ಬೈದು ನಮ್ಮ ದೇವತೆಗಳನ್ನು ಕೀಳಾಗಿ ಕಂಡಂಥ ಸ್ವಾಮಿಗಳಿಗೆ ಉತ್ತರ ಕೊಟ್ಟಂಥ ಸ್ವಾಮಿಗಳನ್ನು ಬೆಂಬಲಿಸೋದಕ್ಕಾಗಿ ಬಂದೀವಿ ವಿನಃ ನಾವು ಯಾರನ್ನೂ ಟೀಕಾ ಮಾಡ್ಲಿಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ.